ನಮ್ಮ ಜನಪ್ರಿಯ ಶಾಸಕರಾದ ಮುರತ್ನ ಅಣ್ಣನವರ ಹುಟ್ಟಿದಬ್ಬ. ಈ ಹುಟ್ಟಿದಬ್ಬವನ್ನು ನಮ್ಮ ಎಲ್ಲ ಸ್ನೇಹಿತರು, ನಮ್ಮ ಎಲ್ಲ ಬಿಜೆಪಿ ಮುಖಂಡರು ಹಾಗೂ ಎಲ್ಲ ನಮ್ಮ ಅನುಯಾಯಿಗಳೆಲ್ಲ ಸೇರಿ ಇವತ್ತೊಂದು ಸಂಭ್ರಮದ ಆಚರಣೆ ಮಾಡ್ತಾ ಇದೀವಿ. ನಾವು ಇವತ್ತು ನಮ್ಮ ಮುರತ್ನ ಅಣ್ಣನ ಹಬ್ಬ ಆಚರಿಸಬೇಕಂದ್ರೆ ನಮ್ಗೆಲ್ಲರಿಗೂ ಸಂತೋಷ ಆಗುತ್ತೆ. ಯಾಕೆ ಅಂತಂದ್ರೆ ಈ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ತಂದಿದ್ದು ಯಾರು ಅಂತಂದ್ರೆ ಅದು ನಮ್ಮ ಮುರತ್ನ ಅಣ್ಣ ಅವರು. ಮುಂದಿನ ದಿನಗಳಲ್ಲಿ ಅಣ್ಣಗೆ ದೇವರು ಆಯುಷು ಆರೋಗ್ಯ ಮತ್ತೆ ಒಳ್ಳೆ ಸ್ಥಾನಮಾನ ಕೊಡ್ಲಿ ಅಂತ ನಾವೆಲ್ಲರೂ ಭಗವಂತನಲ್ಲಿ ಕೇಳಕ್ಕೆ ಇವತ್ತು ನಾನಾ ದೇವಸ್ಥಾನಗಳಲ್ಲಿ ಇವತ್ತು ಪೂಜೆ ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಬೈದು ಕಾಫಿ ನಾಗರಪಾವಿ ನಾಗರಿಕರ ಸ್ನೇಹ ಬಳಗ ವತಿಯಿಂದ ಇವತ್ತು ನಾವು ಅಣ್ಣನ ಬರ್ತಡೆಗೋಸ್ಕರ ಇವತ್ತು ಕೇಕ್ ಸಹ ನಾವಿಲ್ಲಿ ಕಟ್ ಮಾಡಿದ್ದೀವಿ ಇವತ್ತು. ಹಾಗೇನೆ ಮುಂದಿನ ದಿನಗಳಲ್ಲಿ ನಾವು ಒಂದು ಅಣ್ಣನ ಹೆಸರು ಒಂದು ಜನಪ್ರಿಯ ಕಾರ್ಯಕ್ರಮ ಮಾಡಬೇಕು ಅಂದಾಗ ನಮ್ಗೆ ಆಶ್ರಯ ಹಾಸ್ಪಿಟಲ್ ನಮ್ಮ ಸ್ನೇಹಿತರಾದ ಪ್ರಶಾಂತ್ ರವರು ಒಂದು ಕಾನ್ಸೆಪ್ಟ್ ಕೊಡ್ತಾರೆ ನಮ್ಗೆ. ಅದನ್ನ ನಿಮ್ ಜೊತೆ ನಾವು ಕೈ ಜೋಡಿಸ್ತೀವಿ. ನಾವು ನಿಮ್ಗೆ ಏನ್ ಅನುಕೂಲ ಬೇಕು ಈ ಭಾಗಗಳಲ್ಲಿ ನಾವು ಕೂಡ ನಮ್ಮ ಆರೋಗ್ಯ ಸೇವೆಯನ್ನ ನಾವು ಮಾಡ್ತೀವಿ. ನಿಮ್ಗೆ ಏನ್ ಬೇಕು ಹೇಳಿ ಅಂದಾಗ ನಾವೊಂದು ಕೆಲವು ಕಾನ್ಸೆಪ್ಟ್ ಕೊಟ್ಟು ಅವ್ರಿಗೂ ಸಹ ಅವ್ರು ಒಪ್ಕೊಂಡು ಅದನ್ನ ಇವತ್ತು ಈ ರಕ್ಷಾ ಕಾರ್ಡ್ ಅಂತ ಇವತ್ತು ಇದನ್ನ ಆಶ್ರಯ ಹಾಸ್ಪಿಟಲ್ ಕಡೆಯಿಂದ ಇವತ್ತು ಕೊಡ್ತಾ ಇದ್ದಾರೆ. ಅಂದ್ರೆ ಇವತ್ತು ಇದನ್ನ ನಮ್ಮ ಗುಂಡೋತನವ್ರ ಕೈಲಿ ನಾವು ಕೊಡ್ತೀವಿ. ಇವತ್ತಿಂದ ನೋಂದಣಿ ಕಾರ್ಯಕ್ರಮ ಸ್ಟಾರ್ಟ್ ಆಗಿದೆ. ಸುಮಾರು 6,000 ಜನಕ್ಕೆ ತಲುಪಂಗೆ ಈ ಒಂದು ವರ್ಷದ ತನಕ ಇದು ಕಾರ್ಡ್ ಉಪಯೋಗಿಸ್ಕೋಬಹುದು ಎಲ್ಲರೂ ಸಹ. ಇದರಲ್ಲಿ ಉಚಿತ ಆರೋಗ್ಯ ಸೇವೆ ಅಂದ್ರೆ ಏನ್ ತಪಾಸಣೆ ಮಾಡಕ್ ಹೋದಾಗ ಉಚಿತವಾಗಿ ಅವರು ಮಾಡ್ತಾರೆ. ಅದೇ ರೀತಿ ಅಡ್ಮಿಟ್ ಆದ್ರೆ ಆಗಿರ್ಬೋದು, ಇಲ್ಲ ಮೆಡಿಸಿನ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಸುಮಾರು 20% ಡಿಸ್ಕೌಂಟ್ ಸಹ ಕೊಡ್ತಾ ಇದಾರೆ ಅವರು. ಮತ್ತೆ ರಕ್ತದ ಒತ್ತಡ ಮತ್ತೊಂದು ಏನೇ ಆಗಿರ್ಬೋದು ಅವರು ಫ್ರೀ ಕನ್ಸಲ್ಟೆನ್ಸಿಯಲ್ಲಿ ನೋಡ್ತಿ ಅಂತ ಎಲ್ಲ ಹೇಳಿದ್ದಾರೆ ನಮ್ಗೆ. ಮುಂದಿನ ದಿನಗಳಲ್ಲಿ ಈ ತರ ನಮ್ಮ ಆಶ್ರಯ ಹಾಸ್ಪಿಟಲ್ ಒಂದು ಅಭಿವೃದ್ಧಿ ಆಗ್ಲಿ, ಈ ರೀತಿ ಜನಸೇವೆ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಒಂದು ಧನ್ಯವಾದ ಹೇಳಕ್ ಇಚ್ಛೆ ಪಡ್ತೇನೆ. ಹಾಗೇನೆ ಇವತ್ತು ಮುನರತ್ನವರು ಅವರು ತಿರುಪತಿಗೆ ಹೋಗಿದ್ದಾರೆ. ವರ್ಷ ಹಿಂಗೆ ಹೋಗ್ತಾರೋ ಇವತ್ತು ಸಹ ಅವ್ರು ಹೋಗಿದ್ದಾರೆ. ಅವ್ರಿಗೆ ದೇವರು ಆಯುಷ ಆರೋಗ್ಯ ಕೊಡ್ಲಿ. ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹ ಸೇರಿ ಬಿಜೆಪಿನ ಬಲಪಡಿಸ್ತೀವಿ, ಬಿಜೆಪಿನ ಕರ್ತೀವಿ. ನಮ್ಮ ಮುನರತ್ನವ್ರಿಗೆ ಬೆನ್ನೆಲುಬಾಗಿ ನಾವೆಲ್ಲ ನಿಂತ್ಕೊತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀವಿ. ಅದ್ದೂರಿಯಾಗಿ ಒಂದಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ. ಅದರಲ್ಲಿ ಮೇನ್ ಆಗಿ ಇವತ್ತು ಒಂದು 8:30 ಹೀಗೆ ಕೇಕ್ ಕಟ್ಟಿಂಗ್ ಕಾರ್ಯಕ್ರಮ, ಮತ್ತೆ ಬೆಟ್ಟದ ಗಣಪತಿ ದೇವಸ್ಥಾನದಲ್ಲಿ ಒಂದು ಪೂಜೆ, ಹನುಮಗಿರಿ ದೇವಸ್ಥಾನದಲ್ಲಿ ಒಂದು ಪೂಜೆ ಏರ್ಪಾಡು ಮಾಡಿದಿರಿ. ಜೊತೆಗೆ ಪ್ರಸನ್ನ ಆಂಜನೇಯ ಗಣಪತಿ ದೇವಸ್ಥಾನದಲ್ಲೂ ಕೂಡ ಒಂದು ಪೂಜೆಯನ್ನ ಆಯೋಜನೆ ಮಾಡ್ಕೊಂಡಿದ್ದೀರಿ. ಎಲ್ಲಾ ಕೊಟ್ಟಿಗೆಪಾಳ್ಯ ವಾರ್ಡ್ ಎಲ್ಲಾ ನನ್ನ ಸ್ನೇಹಿತರು ಮತ್ತೆ ಎಲ್ಲಾ ವಾರ್ಡ್ ಮುಖಂಡರು, ಅಧ್ಯಕ್ಷರು ಎಲ್ಲರೂ ಒಟ್ಟಿಗೆ ಸೇರಿ ನಾವು ಕೂಡಿ ಈ ಸಂಭ್ರಮಾಚರಣೆಯನ್ನ ಆಚರಿಸ್ತಾ ಇದ್ವಿ. ಮುನರತ್ನ ಅವರಿಗೆ ದೇವರು ಆರೋಗ್ಯ, ಆಯಸ್ಸು, ಐಶ್ವರ್ಯ ಸಕಲವನ್ನು ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಇವತ್ತು ಬೇಡ್ಕೊಳ್ತಾ ಇದ್ದೀವಿ ನಾವು. ಮೇಡಮ್, ಈಗ RR ವಿಧಾನಸಭಾ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಅಂತ ಮಾಡಿದ್ದಾರೆ, ಏನ್ ಹೇಳ್ತೀರಾ? ಅಭಿವೃದ್ಧಿ ಏನಕ್ಕೆ ಗೊತ್ತಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅದರ ಬಗ್ಗೆ ನಾವು ಈಗ ಹೆಚ್ಚಿಗೆ ಚರ್ಚೆ ಮಾಡಕ್ಕಾಗಲ್ಲ. ನಮ್ಮ ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಮುನರತ್ನ ಅವರ ಅಭಿವೃದ್ಧಿ ಕಾರ್ಯಗಳು RR ನಗರ ಎಲ್ಲಾ ವಾರ್ಡ್ಗಳಲ್ಲೂ ನೋಡ್ಬೋದು. ಎಷ್ಟು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನ ಅವ್ರು ಹಮ್ಮಿಕೊಂಡ್ರು, ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಎಷ್ಟು ರಸ್ತೆಗಳನ್ನ, ನಿಂತೆಂತ ಕಾಮಗಾರಿಗಳನ್ನೆಲ್ಲಾನು ಮುಗಿಸಿದ್ದಾರೆ ಅಂತ. ಬಟ್ ಈ ವರ್ಷ ಅವರೇ ಹೇಳುತ್ತಾ ಇರೋ ತರ ಒಂದು ಗ್ರಹಣ ಹಿಡಿದಿದೆ, ನನಗೆ ಈ ಸತಿಗೆ ಸ್ವಲ್ಪ ತೊಂದರೆ ಆಗ್ತಿದೆ ಅಂತ ಅಣ್ಣನೇ ಓಪನ್ ಆಗಿ ಹೇಳ್ತಾ ಇರುವಾಗ ಅದಕ್ಕೆ ಬೇಕಾಗಿರುವಂತ ಸರ್ಕಾರದ ಸವಲತ್ತುಗಳು, ಅವ್ರಿಗೆ ಬೇಕಾಗಿರೋಂತದ್ದು ಸಪೋರ್ಟ್ ಏನಿತ್ತು ಅದು ಯಾವುದು ಸಿಗದೇ ಇರೋ ಕಾರಣ RR ನಗರ ಒಂದು ಬಡ ಪರಿಸ್ಥಿತಿಯಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತಾವು ಕೂಡ ಪ್ರಬಲ ಚೀಟಿ ಆಕಾಂಕ್ಷಿ, ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಒಂದು ವೇಳೆ ಚುನಾವಣಾ? ನಾವು ಕೂಡ ಆಕಾಂಕ್ಷಿಯಾಗಿರೋದ್ರಿಂದ ಈಗ ಆಲ್ರೆಡಿ ಟಿಕೆಗೆ ಏನು ವ್ಯವಸ್ಥೆ ಮಾಡ್ಕೋಬೇಕು ಅದನ್ನ ಮಾಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ದೇವರ ಆಶೀರ್ವಾದ, ಅಣ್ಣನ ಆಶೀರ್ವಾದ ಇದ್ದು ನಮಗೂ ಕೂಡ ಅವಕಾಶ ಸಿಕ್ಕಿದ್ರೆ ಖಂಡಿತ ಅಣ್ಣನ ಮಾರ್ಗದರ್ಶನದಲ್ಲಿ ನಾವು ಮುಂದುವರಿತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ.